ನೇತ್ರಾವತಿ ನದಿ ದಡದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಬುರುಡೆ ರಹಸ್ಯದ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ತಂಡ. ಈಗಾಗಲೇ ಹಲವು ದಿನಗಳಿಂದ ಈ ಒಂದು ಪ್ರಕರಣದ ಶೋಧ ಕಾರ್ಯ ನಡೀತಾ ಇರುವಂತದ್ದು. ನೇತ್ರಾವತಿ ನದಿ ದಡದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಧರ್ಮಸ್ಥಳ ಬುರುಡೆ ರಹಸ್ಯದ ಬೆನ್ನಿಂದೆ ಬಿದ್ದಿದ್ದಾರೆ ಎಸ್ಐಟಿ ತಂಡ. ರತ್ನಗಿರಿ ರಹಸ್ಯವನ್ನ ಭೇದಿಸಲು ತನಿಖಾ ತಂಡ ಮುಂದಾಗಿರುವಂತದ್ದು. ಬಾಹುಬಲಿ ಬೆಟ್ಟದ ತಪ್ಪಲಿನ 16ನೇ ಸ್ಪಾಟ್ ಅನ್ನ ತಲಾಶ್ ಮಾಡಲಾಗಿದೆ. ಈಗಾಗಲೇ ಬಾಹುಬಲಿ ಬೆಟ್ಟದ ತಪ್ಪಲಿನ 16ನೇ ಸ್ಪಾಟ್ ತಲಾಶ್. ಗಾಳಿ ಮತ್ತು ಮಳೆಯನ್ನ ಲೆಕ್ಕಿಸದೆ ಅಧಿಕಾರಿಗಳಿಂದ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಸತತವಾಗಿ ಮಳೆ ಸುರಿತಾ ಇದೆ, ಗಾಳಿ ಬೀಸ್ತಾ ಇದೆ, ಇದರ ನಡುವೆಯೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಛಲವನ್ನ ಬಿಡದೆ 16ನೇ ಸ್ಪಾಟ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. 7 ಅಡಿಯಷ್ಟು ಆಳ ಆಗಿದ್ರು ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. 16ನೇ ಪಾಯಿಂಟ್ ನಲ್ಲಿ 7 ಅಡಿಯಷ್ಟು ಆಳವನ್ನ ಆಗಿದ್ರು ಕೂಡ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಈಗಾಗಲೇ 11ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯಾದಂತಹ ಕುತೂಹಲಕ್ಕೆ ಎಡೆಯನ್ನ ಮಾಡಿಕೊಡ್ತಾ ಇತ್ತು. ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಪ್ರಕರಣದಲ್ಲಿ 11 ದಿನದಿಂದ ದೂರುದಾರ ನಿತ್ಯ ಒಂದೊಂದು ಜಾಗವನ್ನ ತೋರಿಸ್ತಾ ಇದ್ದಾನೆ. ಅದರಲ್ಲಿ ಮೊದಲಿಗೆ ತೋರಿಸಿದಂತಹ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ಮಾಡಲಾಯಿತು. 13ನೇ ಪಾಯಿಂಟ್ ಒಂದನ್ನ ಬಿಟ್ಟು ಮಿಕ್ಕಿದ್ದ ಎಲ್ಲಾ ಜಾಗಗಳನ್ನ ಕೂಡ ಅಗೆಯಲಾಗಿತ್ತು. ಈಗಾಗಲೇ ಕೆಲವೊಂದಷ್ಟು ಜಾಗಗಳನ್ನ ಅಗೆದಿರುವಂತಹ ಎಸ್ಐಟಿ ತಂಡ ಇದೀಗ ರತ್ನಗಿರಿ ರಹಸ್ಯವನ್ನ ಭೇದಿಸಲು ಮುಂದಾಗಿದ್ದಾರೆ. ತನಿಖಾ ತಂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. 16ನೇ ಸ್ಪಾಟ್ನ ತಲಾಶನ್ನ ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಗಾಳಿ ಸಹಿತ ಮಳೆಯಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಮಾಡಿರುವಂತದ್ದು. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಶೋಧ ಕಾರ್ಯವನ್ನ ನಿಲ್ಲಿಸಿಲ್ಲ. ಮುಸುಕುದಾರಿ ವ್ಯಕ್ತಿಯೊಟ್ಟಿಗೆ ಅಂಬ್ರೆಲಾ ಆಗಿರ್ಬೋದು, ಕೆಲವೊಂದಷ್ಟು ರೈನ್ ಕೋಟ್ಗಳಾಗಿರ್ಬೋದು, ಟಾರ್ಪಲ್ಗಳನ್ನ ಇಟ್ಕೊಂಡು ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಸತತವಾಗಿ ಗಾಳಿ ಮಳೆ ಬರ್ತಾನೆ ಇದೆ ಅಲ್ಲಿ. ಆ ಒಂದು ಸಂದರ್ಭದಲ್ಲೂ ಕೂಡ ಎದೆಗುಂದದೆ ತಮ್ಮ ಕಾರ್ಯಾಚರಣೆಯಲ್ಲಿ ಮುಂದಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಗೊಂದಲ ಕೂಡ ಸೃಷ್ಟಿಯಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಅಂದ್ರೆ ಅಷ್ಟೂ ಜಾಗಗಳನ್ನ ಕೂಡ ಅಗೆದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ರೀತಿಯ ಕಾರಣಗಳಿಗೆ ಎಡೆಯನ್ನ ಕೂಡ ಮಾಡಿಕೊಟ್ಟಿದ್ದುಂಟು. ಯಾಕಂತಂದ್ರೆ ದಾರಿ ತಪ್ಪಿಸುವಂತಹ ಕೆಲಸವೇನಾದ್ರೂ ಆಗ್ತಾ ಇದೆಯಾ ಇಲ್ಲಿ ಅನ್ನುವ ಮಾಹಿತಿಯನ್ನ ಕೂಡ ಹೊರಗಡೆ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಗೊಂದಲ ಬಂದರೂ ಕೂಡ ಜಾಗಗಳನ್ನ ನಿಷ್ಠೆಯಿಂದ ಅಗೆಸಿದ್ದಾರೆ. ಎಷ್ಟೋ ರೀತಿಯಾದಂತಹ ಖರ್ಚುಗಳಾದ್ರೂ ಪರವಾಗಿಲ್ಲ, ಮಳೆ ಬಂದ್ರೂ ಪರವಾಗಿಲ್ಲ, ಗಾಳಿ ಬಂದ್ರೂ ಪರವಾಗಿಲ್ಲ, ಎಲ್ಲಾ ಜಾಗಗಳ ಶೋಧ ಕಾರ್ಯ, ಉತ್ಖನನ ಕಾರ್ಯ ಕರೆಕ್ಟ್ ಆಗಿ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ಈಗಾಗಲೇ 16ನೇ ಸ್ಪಾಟ್ ಅನ್ನ ಕೂಡ ಅಗೆಯಲಾಗಿದೆ. ಅಧಿಕಾರಿಗಳು ಶೋಧ ಕಾರ್ಯವನ್ನ ಛಲ ಬಿಡದೆ ಮಾಡಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಕುರುಹುಗಳು 16ನೇ ಪಾಯಿಂಟ್ ನಲ್ಲೂ ಕೂಡ ಸಿಕ್ಕಿಲ್ಲ. 7 ಅಡಿಯಷ್ಟು ಆಳವನ್ನ ಅಗಿತಾರೆ. ಆ 7 ಅಡಿಯಷ್ಟು ಆಳನ ಅಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳು ಪತ್ತೆಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುತೂಹಲ ಮೂಡೋದು ಸಹಜ. ನಿನ್ನೆ ಬರೋಬ್ಬರಿ 6 ಗಂಟೆಗಳ ಕಾಲ ನಡೆದಿರುವಂತದ್ದು ಈ ಒಂದು ಶೋಧ ಕಾರ್ಯ. 6 ಗಂಟೆಗಳು ನಡೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ. ನಿರಂತರವಾಗಿ ಮಳೆ ಬರ್ತಾ ಇದ್ರು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಅಸ್ಥಿಪಂಜರ ಆಗ್ಲಿ, ಕುರುಹುಗಳಾಗ್ಲಿ ಏನು ಕೂಡ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಗೊಂದಲಕ್ಕೆ ಈಗ ಬಿದ್ದಿರುವಂತದ್ದು. ಎಷ್ಟು ಅಗಿದ್ರು, ಯಾವ ಜಾಗವನ್ನ ಅಗೆದ್ರು ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ. ಇನ್ನು 17ನೇ ಪಾಯಿಂಟ್ನ ಶೋಧ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ. ಆ ಒಂದು ವೇಳೆ 17ನೇ ಪಾಯಿಂಟ್ ನಲ್ಲಿ ಕೆಲವೊಂದಷ್ಟು ಬುರುಡೆಗಳಾಗಿರ್ಬೋದು, ಅಸ್ಥಿಪಂಜರ ಕುರುಹುಗಳೇನಾದ್ರೂ ಸಿಕ್ಕಿದ್ರೆ ಈ ಒಂದು ಕೇಸ್ನಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಟ್ವಿಸ್ಟ್ ಸಿಕ್ತಂಗಾಗುತ್ತೆ. ಇಲ್ಲ ಅಂತ ಅಂದ್ರೆ ಈಗಾಗ್ಲೇ ಇಷ್ಟೊಂದು ಜಾಗಗಳನ್ನ ಅಗೆದ್ರು ಏನೂ ಸಿಗ್ತಾ ಇಲ್ಲ ಅಂತ ಅಂದಾಗ ಸಾಮಾನ್ಯವಾಗಿ ಈಗಾಗ್ಲೇ ಸ್ಥಳೀಯರ
ತಾಳ್ಮೆ ಕೂಡ ಒಡೆದೇ ಹೋಗಿರುವಂತದ್ದು. ಹಾಗಾಗಿ ಮೊನ್ನೆ ಯೂಟ್ಯೂಬರ್ಸ್ಗಳ ಮೇಲೂ ಕೂಡ ಕೆಲವೊಂದಷ್ಟು ರೀತಿಯ ಅಸಮಾಧಾನವನ್ನ ಹೊರಹಾಕಿದ್ರು ಅಲ್ಲಿನ ಸ್ಥಳೀಯರು ಕೂಡ. ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಪತ್ತೆಯಾಗದ ಅಸ್ಥಿಪಂಜರ, ಕುಗ್ಗದ ಅಧಿಕಾರಿಗಳ ಹುಮ್ಮಸ್ಸು. ಯಾವುದೇ ರೀತಿಯಾದಂತಹ ಹುಮ್ಮಸ್ಸು ಕುಗ್ತಾ ಇಲ್ಲ ಅಧಿಕಾರಿಗಳಿಗೆ. ಅಸ್ಥಿಪಂಜರ ದೊರಿದಲೇ ಇರ್ಲಿ, ಅಧಿಕಾರಿಗಳ ಹುಮ್ಮಸ್ಸು ಮಾತ್ರ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ನಾಳೆ 17ನೇ ಪಾಯಿಂಟ್ ಅನ್ನೋ ಮತ್ತೊಂದು ಭರವಸೆ ಕೂಡ ಇದೀಗ ಎಲ್ಲರೆದುರು ಇದೆ. ಇಂದು ಭಾನುವಾರ ಹಿನ್ನೆಲೆ ಅಧಿಕಾರಿಗಳ ಶೋಧ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿರುವಂತದ್ದು. 11 ದಿನಗಳ ಕಾಲ ಸತತವಾಗಿ ಅಧಿಕಾರಿಗಳು ಧರ್ಮಸ್ಥಳದಲ್ಲೇ ಬೀಡನ್ನ ಬಿಟ್ಟಿದ್ರು. ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಪತ್ತೆಯಾಗಿಲ್ಲ. ಆದ್ರೂ ಕೂಡ ಅಧಿಕಾರಿಗಳ ಹುಮ್ಮಸ್ಸು ಕೂಡ ಕಡಿಮೆ ಆಗಿಲ್ಲ. ನಾಳೆ ಮತ್ತೆ 17ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಇದು ಭಾನುವಾರ ಆಗಿರೋದ್ರಿಂದ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಬ್ರೇಕ್ ಅನ್ನ ಕೂಡ ಹಾಕಿರುವಂತದ್ದು. ಸತತವಾಗಿ 11 ದಿನಗಳಿಂದ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಕಳೆದ ಭಾನುವಾರ ಕೂಡ ಶೋಧ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿತ್ತು. ಯಾಕಂತ ಅಂದ್ರೆ ಸತತವಾಗಿ ಅದಕ್ಕಿಂತ ಹಿಂದೆ ಪ್ರತಿದಿನವೂ ಕೂಡ ಜಾಗಗಳನ್ನ ಅಗೆದ್ಕೊಂಡು ಬಂದ್ರು. ಅದಾದ ನಂತರ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ ಅನ್ನುವ ನಿಟ್ಟಿನಲ್ಲಿ ಕೂಡ ಕಳೆದ ಭಾನುವಾರ ಕೂಡ ಬ್ರೇಕ್ ಅನ್ನ ಕೊಡಲಾಗಿತ್ತು ಶೋಧ ಕಾರ್ಯಕ್ಕೆ. ಇಂದು ಕೂಡ ಶೋಧ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಿರುವಂತದ್ದು. ನಾಳೆ 17ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಕೂಡ ಮುಂದುವರಿಯುತ್ತೆ. ಮತ್ತೊಂದು ಭರವಸೆ ಇರುವಂತದ್ದು ನಾಳೆ 17ನೇ ಪಾಯಿಂಟ್ನಲ್ಲಿ. ಈಗಾಗಲೇ ಕೆಲವೊಂದಷ್ಟು ಜಾಗಗಳನ್ನ ತೋರಿಸಿದಂತ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಎಡೆಯನ್ನ ಮಾಡಿಕೊಟ್ಟಿತ್ತು ತೀವ್ರ ಕುತೂಹಲಕ್ಕೆ. ಆದ್ರೆ ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ದ್ವಾರ ಬಾಗಿಲಿನ ಪಕ್ಕದ ಬಾಹುಬಲಿ ಬೆಟ್ಟದ ರಸ್ತೆ ಪಕ್ಕದಲ್ಲಿ ಹೆಣವನ್ನ ಹೂತಿರೋದಾಗಿ ಕೆಲವೊಂದಷ್ಟು ಮಾರ್ಕ್ಗಳನ್ನ, ಲೊಕೇಶನ್ಗಳನ್ನ ಮಾರ್ಕ್ ಮಾಡಿದ್ದ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಉತ್ಖನನ ಕಾರ್ಯ ಶುರುವಾಗಿರುವಂತದ್ದು. 10 ದಿನದ 15 ಜಾಗವನ್ನು ಕೂಡ ಕಾಡಿನ ಪ್ರದೇಶದಲ್ಲಿ ಅಗೆಯಲಾಗಿತ್ತು. 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ಗಳನ್ನು ಕೂಡ ಅಗೆಯಲಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಇದೀಗ ಎಲ್ಲರ ಚಿತ್ತ 17ನೇ ಪಾಯಿಂಟ್ನತ್ತ ಇರುವಂತದ್ದು. 17ನೇ ಪಾಯಿಂಟ್ನಲ್ಲಿ ಯಾವುದಾದ್ರೂ ರೀತಿಯ ಮಾಹಿತಿಗಳು ದೊರಕುತ್ತಾ ಅನ್ನುವ ಕುತೂಹಲಕ್ಕೆ ಎಡೆಯನ್ನ ಮಾಡಿಕೊಟ್ಟಿದೆ. ಒಂದು ವೇಳೆ ಕುರುಹು ಆಗಿರ್ಬೋದು, ಅಸ್ಥಿಪಂಜರ ಆಗಿರ್ಬೋದು, 17ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಶೋಧ ಕಾರ್ಯಕ್ಕೆ ಕೂಡ ಒಂದು ಅರ್ಥ ಇರುತ್ತೆ. ಇಲ್ಲ ಅಂತ ಅಂದ್ರೆ ಎಷ್ಟಾಗಿದ್ರು, ಯಾವ ಜಾಗವನ್ನ ಆಗಿದ್ರು ಕೂಡ ಏನೂ ಸಿಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಏನ್ ಬಂತು, ಎಲ್ಲೋ ಒಂದ್ ಕಡೆ ಮುಸುಕುದಾರಿ ವ್ಯಕ್ತಿನೇ ಬೇರೆ ಕಡೆ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅನ್ನುವ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂತ ಮಳೆ ಬಂದ್ರೂ ಕೂಡ, ಗಾಳಿ ಬೀಸ್ತಾ ಇದ್ರು ಕೂಡ ಶೋಧ ಕಾರ್ಯವನ್ನ SIT ತಂಡದವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ ಅಂತ ಅಂದ್ರೆ ಏನು, ಈ ಒಂದು ಪ್ರಕರಣ ಏನಾಗಬಹುದು ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಕುತೂಹಲಗಳು ಎಲ್ಲರನ್ನ ಎಡೆ ಮಾಡಿಕೊಟ್ಟಿರುವಂತದ್ದು. ಕೇವಲ ಒಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಎಷ್ಟೋ ಜನ ಕಾರ್ಮಿಕರಿಂದ ಹಿಡಿದು ಕೆಲವೊಂದಷ್ಟು ಅಧಿಕಾರಿಗಳು ಪ್ರತಿನಿತ್ಯನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗ್ತಾ ಇಲ್ಲ. ಜಾಗವನ್ನ ಎಷ್ಟು ಅಗೆದ್ರೂ ಕೂಡ ಅಸ್ಥಿ ಪಂಜರಗಳು ದೊರೀತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹುಮ್ಮಸ್ಸನ್ನ ಏನಾದ್ರೂ ಕಳೆದುಕೊಂಡ್ರ ಅನ್ನುವ ಪ್ರಶ್ನೆ ಬರೋದು ಸಹಜ. ಆದ್ರೆ SIT ಅಧಿಕಾರಿಗಳ ಹುಮ್ಮಸ್ಸು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅಸ್ಥಿ ಪಂಜರಗಳು ದೊರೆತಲೇ ಇರ್ಲಿ, ಅವರ ಹುಮ್ಮಸ್ಸು ಮಾತ್ರ ಜಾಸ್ತಿ ಆಗ್ತಾ ಇರುವಂತದ್ದು. ಇಂದು ಭಾನುವಾರ ಆಗಿರೋದ್ರಿಂದ 17ನೇ ಪಾಯಿಂಟ್ನ ಅಗಿಯುವಂತ ಕೆಲಸಕ್ಕೆ ಬ್ರೇಕ್ ಅನ್ನ ಹಾಕಲಾಗಿರುವಂತದ್ದು. ನಾಳೆ ಮತ್ತೆ ಉತ್ಖನನ ಕಾರ್ಯ ಶುರುವಾಗುತ್ತೆ. 17ನೇ ಪಾಯಿಂಟ್ನತ್ತ SIT ತಂಡ ಹೋಗುವಂಥದ್ದು. 17ನೇ ಪಾಯಿಂಟ್ನ ಅಗಿಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. 13ನೇ ಪಾಯಿಂಟ್ನಲ್ಲಿ ಈಗಾಗಲೇ ಸ್ಥಗಿತ ಆಗಿದೆ, ಉತ್ಖನನ ಕಾರ್ಯ ಸ್ಥಗಿತ ಆಗಿರುವಂಥದ್ದು. 17ನೇ ಪಾಯಿಂಟ್ ಆಗಿದ ನಂತರ ಏನಾದ್ರೂ ಮಾಡ್ತಾರ ಕೂಡ ನೋಡ್ಬೇಕಾಗತ್ತೆ. ಈಗಾಗಲೇ ದೂರುದಾರನಿಗೂ ಕೂಡ ಕೆಲವೊಂದಷ್ಟು ರೀತಿಯಾದಂಥ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. 17ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಾಳೆ ಆರಂಭ ಆಗುವಂಥದ್ದು.